ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಒಂದು ಅಧ್ಯಾಯದಲ್ಲಿನ ಪುಟ ಸಂಖ್ಯೆ 20 ಪೇಜ್ ನಂಬರ್ 20ರಲ್ಲಿರ್ತಕ್ಕಂತಹ ಕಂಡುಹಿಡಿ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಬನ್ನಿ. 10 ಅಂಕಿಗಳ ಒಂದು ಸಂಖ್ಯೆಯನ್ನು ಸೃಜಿಸಲು 0ದಿಂದ 9ರವರೆಗಿನ ಎಲ್ಲ ಅಂಕಿಗಳನ್ನು ಒಂದು ಬಾರಿ ಮಾತ್ರ ಬಳಸಿ ಮೊದಲ ಅಂಕಿ 0 ಆಗಿರಬಾರದು. ಇವುಗಳನ್ನು ಬರೆಯಿರಿ. ಮೊದಲನೇದು 5ರ ಅತಿ ದೊಡ್ಡ ಗುಣಕ, ಬಿ ಅತಿ ಕನಿಷ್ಠ ಸಮಸಂಖ್ಯೆ. ನಾನು ಆನ್ಸರ್ಸನ್ನು ಬರೆದಿದ್ದೀನಿ, ನೀವು ನೋಡಬಹುದು. ಮೊದಲನೇ ಕ್ವಶನ್ಗೆ ನಮಗೆ ಅವ್ರು ಕೊಟ್ಟಿರುವಂಥದ್ದು 0 to 9 ಅಂಕಿಗಳಿರ್ತಕ್ಕಂತಹ ಒಂದು ಏನು ಕೊಟ್ಟಿರೋ ಅಂಕಿಗಳನ್ನು ಕೊಟ್ಟಿದ್ದಾರೆ. 10 ಅಂಕಿಗಳನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ 5ರ ಅತಿ ದೊಡ್ಡ ಗುಣಕವನ್ನು ಬರಿಬೇಕಾಗಿದೆ. ಅತಿ ದೊಡ್ಡ ಗುಣಕ ಅಂತಂದ್ರೆ ನಾವು ಫಸ್ಟ್ 0ದಿಂದ 9ರವರೆಗಿನ ಅಂಕಿಗಳಲ್ಲಿ 0ದಿಂದ 9ರವರೆಗಿನ ಅಂಕಿಗಳಲ್ಲಿ ನಮ್ಗೆ ದೊಡ್ಡ ಅಂಕಿ ಯಾವುದು? 9. ಸೊ ಇದನ್ನು ನಾವು ಏನು ಮಾಡಬೇಕು? ಫಸ್ಟಿಗೆ ಬರೀಬೇಕು. 5ರ ಗುಣಕ ಅಂದ್ರೆ ಅದು 0ದಿಂದ ಎಂಡ್ ಆಗಬೇಕು, ಇಲ್ಲ ಅಂತಂದರೆ 5ರಿಂದ ಎಂಡ್ ಆಗಬೇಕು. ಈ 2 ಚಾನ್ಸ್ ಮಾತ್ರ ನಮಗಿರೋದು. ಸೊ 0ದಿಂದ ಆದರೂ ಎಂಡ್ ಆಗಬೇಕು, ಇಲ್ಲ 5ರಿಂದ ಆದರೂ ಎಂಡ್ ಆಗಬೇಕು. ನಾವು 5ರಿಂದ ಎಂಡ್ ಮಾಡೋಕ್ಕೆ ಹೋದ್ವಿ ಅಂತಂದ್ರೆ 0 ಇಲ್ಲಿ ಬಂತಂದ್ರೆ ಚಿಕ್ಕ ಸಂಖ್ಯೆ ಆಗಿಬಿಡ್ತದೆ ನಮಗೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂತಂದ್ರೆ ಈ 10 ಅಂಕಿಗಳನ್ನು ರಿವರ್ಸ್ ಆಗಿ ಬರ್ಕೊಂಡು ಹೋಗೋದು. 9, 8, 7, 6, 5, 4, 3, 2, 1, 0, ಕೊನೆಗೆ 0. ಹಾಗಾದರೆ 5ರಿಂದ ಗುಣಾಕ ಅಂದ್ರೆ 5ರ ಗುಣಕನೂ ಹೌದು ಮತ್ತು ಅತಿ ದೊಡ್ಡ ಸಂಖ್ಯೆನೂ ಆಯ್ತಿದೆ. ಇನ್ನು ನೆಕ್ಸ್ಟ್ ಅತಿ ಕನಿಷ್ಠ ಸಮಸಂಖ್ಯೆ. ಅವ್ರು ಕನಿಷ್ಠ ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಫಸ್ಟ್ 0 ತೊಗೋಬೇಕೇನು? ನೋ, ಅವ್ರು ಹೇಳಿದ್ದಾರೆ 0 ತೊಗೊಂಡ್ರೆ ಅದು 10 ಅಂಕಿ ಸಂಖ್ಯೆ ಆಗಂಗಿಲ್ಲ. ಸೊ ಫಸ್ಟ್ ನಾವು 0 ಇವತ್ತು ತೊಗೋಬಾರ್ದು. ಸೊ 0ಕ್ಕಿಂತ ಒಂದು ಚೂರು ದೊಡ್ಡದಾದಂಥ ಅಂಕಿ ಯಾವುದು? 1. ಸೊ 1ನ್ನು ಫಸ್ಟ್ ತೊಗೊಂಡ 0 ಅದರ ನೆಕ್ಸ್ಟ್ ಹಾಕ್ಬೇಕು. ಅವ್ರೇನು ಹೇಳಿದಾರೆ? ಕನಿಷ್ಠ ಸಮಸಂಖ್ಯೆ ಅಂತ ಹೇಳಿದ್ರೆ ನಾನು ಈಗ ಬರ್ಕೊತ ಹೋಗ್ತೀನಿ. 2, 3, 4, 5, 6, 7, 8, 9. ಸೊ ನನಗೆ ಅತಿ ಚಿಕ್ಕ ಸಂಖ್ಯೆ ಫಾರ್ಮೇಷನ್ ಆಯಿತು, ಬಟ್ ನನಗಿದು ಸಮಸಂಖ್ಯೆ ಆಗಲಿಲ್ಲ. 9 ಸಮಸಂಖ್ಯೆ ಅಲ್ಲ. ಅದಕ್ಕೆ ಅದ್ರ ಹಿಂದಿನ ಸಂಖ್ಯೆಯನ್ನು 9 ಇಲ್ಲಿ ಬರೆದು 8 ಈ ಕಡೆ ಕಳಿಸಿದ್ವಿ ಅಂತಂದ್ರೆ ನಮಗೆ ಅತಿ ಕನಿಷ್ಠ ಸಮಸಂಖ್ಯೆ ಆಗ್ತದೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೆಕೆಂಡ್ ಕ್ವಶನ್ ಬರ್ರಿ. 10,30,30,285. ಈ ಸಂಖ್ಯೆ ಪದಗಳಲ್ಲಿ 10,30,285 ಇದರಲ್ಲಿ 43 ಅಕ್ಷರಗಳಿವೆ. ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವರು ಹೇಳಿರೋ ಪ್ರಕಾರ ಈ ಒಂದು ಸಂಖ್ಯೆಯಲ್ಲಿ 43 ಅಕ್ಷರಗಳಿದಾವೆ ಅಂತ ಹೇಳ್ಯಾರ. ಸೊ ಏನೆಸರಿ 43 ಬರ್ತವೆ ನೋಡ್ರಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಇದಾವೆ ಆಲ್ಮೋಸ್ಟ್. ಸೊ ಇದು 43 ಅಕ್ಷರಗಳಿದೆ. ಅಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಕೊಟ್ಟಂಥ ಈ 10,30,285 ಇಂಗ್ಲೀಷ್ ಲೆಟ್ರಸಲ್ಲಿ ಬರೆದಾಗ ಮಾತ್ರ ನಮಗೇನು ಬರ್ತಾವ್ರಿ? 43 ಅಕ್ಷರಗಳು ಬರ್ತಾವೆ. ಇಲ್ಲ ಅಂತಂದ್ರೆ ಬರೋಂಗಿಲ್ಲ. ಅರೌಂಡ್ 43 ಬರ್ತಾವೆ. ಇಂಗ್ಲೀಷ್ ಅಕ್ಷರದಲ್ಲಿ ಮಾತ್ರ ಬರೀಬೇಕು. ಹಾಗಾದರೆ ನಮಗೆ ಅವ್ರು ಕೇಳಿದ್ರು, ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವ್ರು. ಜಸ್ಟ್ ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಅವ್ರು ಏನು ಹೇಳ್ಯಾರ? ಗರಿಷ್ಠ 43 ಇದು ಕಡಿಮೆ ಆಯಿತು. ಸೊ 7 ಅಂಕಿ ಸಂಖ್ಯೆಯನ್ನು ಬರೀರಿ. ಈ 7 ಅಂಕಿ ಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚು ಅಕ್ಷರಗಳು ಇರಬೇಕು ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ 1, 2, 3 ಅಪ್ ಟು 10ವರೆಗೆ ಬರೀರಿ. 1, 2, 3, 4, 5, 6, 7, 8, 9, 10. ಸೊ ಇದರಲ್ಲಿ ಹೆಚ್ಚು ಅಂಕಿಗಳನ್ನು ಅಥವಾ ಅಕ್ಷರಗಳನ್ನು ಹೊಂದಿರುವಂತಹ ಒಂದು ವರ್ಡ್ ಯಾವುದ್ರಿ? 3. 1, 2, 3, 4, 5 ಇದರಲ್ಲಿದ್ದಾವೆ. ಇದರಲ್ಲಿ 1, 2, 3, 4, 5 ಇದ್ದಾವೆ. 1, 2, 3, 4, 5 ಉಳಿಕಿದ್ದು ಯಾವುದನ್ನು ನಾವು ತಗೊಳ್ಳೋ ನೆಸಸರಿನೇ ಇಲ್ಲ. ಸೊ ನಾವು ಇದನ್ನು ತೊಗೋಬೋದು. 77. ಸೊ ಅವರೆಷ್ಟು ಅಂಕಿದು ಹೇಳಿದ್ದಾರೆ? 7 ಅಂಕಿಯ ಒಂದು ಸಂಖ್ಯೆ ಅಂತ ಹೇಳಿದ್ದಾರೆ. 7 ಅಂಕಿದಾಯ್ತಾ? ಇದನ್ನು ನಾವು ಇಂಗ್ಲೀಷಲ್ಲಿ ಬರೆದಾಗ ಎಷ್ಟಾಗ್ತದೆ ಏನನ್ಸ್ರಿ? 77,77,777. ಇದರಲ್ಲಿ 60 ಅಕ್ಷರಗಳು ಫಾರ್ಮೇಷನ್ ಆಗ್ತಾವೆ. ನಿಮಗೆ ಇನ್ನೂ ಒಂದು ಚಾನ್ಸ್ ಐತಿ ಚೆಕ್ ಮಾಡಲಿಕ್ಕೆ. ಏನಂತಂದ್ರೆ 33,33,333 ಇದು ಒಂದು ಮಾಡಿ ನೋಡ್ರಿ.
ಆಮೇಲೆ ನಾನು ನಿಮಗೆ ಹೇಳಿರೋ ಪ್ರಕಾರ ಇದನ್ನೊಂದು ಟ್ರೈ ಮಾಡಿರಿ. 88,88,888. ಸೊ ನಾ ಇದನ್ನೆಲ್ಲ ನಿಮಗೆ ವರ್ಡ್ಸಲ್ಲಿ ಇದನ್ನು ಇಂಗ್ಲೀಷಲ್ಲಿ ಬರೀತಾ ಕೂತ್ರೆ ಸೊ ವಿಡಿಯೋ ಬಾಲ್ ಅಂತ ಹೋಗುತ್ತೆ. ಸೊ ಅದಕ್ಕೆ ಏನು ಮಾಡಿರಿ, ನೀವು ಟ್ರೈ ಮಾಡಿರಿ. ನಾನು ಆಲ್ರೆಡಿ ಇದನ್ನು ಟ್ರೈ ಮಾಡಿ ನಾನು ಆನ್ಸರ್ಸನ್ನು ಬರೆದಿಟ್ಟಿದ್ದೀನಿ ಇಲ್ಲಿ. ಸೊ ನನಗೆ ಬಂದಿರೋದು ಇದ್ರ ಯಾವುದರಲ್ಲೂ ಕಂಪೇರ್ ಮಾಡಿದ್ರೆ 77,77,777ನಲ್ಲಿ ಮ್ಯಾಕ್ಸಿಮಮ್ 60 ಲೆಟರ್ಸ್ ಬಂದಿರೋದು ಸೊ ಬಂದಿದೆ. ಸೊ ನಾನು ಅದನ್ನು ಆನ್ಸರನ್ನು ಬರೆದಿದ್ದೀನಿ. ನೀವು ಟ್ರೈ ಮಾಡಿರಿ. 88,88,888 ಒಂದು ಟ್ರೈ ಮಾಡಿರಿ. ಆಮೇಲೆ ಹೇಳಿದಲ್ಲ 33,33,333 ಒಂದು ಟ್ರೈ ಮಾಡಿರಿ. ಸೊ ನಿಮಗೆ ಇದು ಆನ್ಸರ ಬರ್ತದೆ. ಸೊ ದೊಡ್ಡ ದೊಡ್ಡ ಕ್ವಶನ್ಸ್ ಇರೋದ್ರಿಂದ ಸೊ ನಾನು ಆನ್ಸರ್ಸನ್ನು ಬರೆದ್ಬಿಟ್ಟಿದ್ದೀನಿ. ಸೊ ನೀವು ಬರ್ಕೊಂಡಿಟ್ಕೊಳ್ರಿ. ಸೊ ಥರ್ಡ್ ಕ್ವಶನ್ ನೋಡಿರಿ, ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಯ ಒಂದು ಸಂಖ್ಯೆಯನ್ನು ಬರೆಯಿರಿ. ಅಂತಹ ಎಷ್ಟು ಸಂಖ್ಯೆಗಳಿವೆ ಅಂತ ಅವರು ಕೇಳಿದ್ದಾರೆ. ಸೊ ಅವ್ರು ಏನು ಹೇಳಿದಾರೆ, 9 ಅಂಕಿ ಸಂಖ್ಯೆಯನ್ನು ಬರೀರಿ. ಅದರಲ್ಲಿ 2 ಅಂಕಿಗಳನ್ನು ಮಾತ್ರ ಅದಲು ಬದಲು ಮಾಡಿ ಏನು ಮಾಡಿ ಅಂದ್ರೆ ದೊಡ್ಡ ಅಂಕಿ ಸಂಖ್ಯೆಯನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ನಮಗೆ 9ರವರೆಗೆ ಇದಾವಲ್ಲ. ಸೊ ನಾನು ಫಸ್ಟ್ ಸ್ಟಾರ್ಟಿಂಗ್ 1 2 3 4 5 6 7 8 9 ಬರೆದ. ಇದನ್ನು ಬೆಟರ್ ನಾ ಇದ್ರ ಕಡೆ ಈ ಕಡೆ ಕಳಿಸಿದ್ವಿ ಅಂದರೆ ಇದೇನಾಗತ್ತೆ 9 2 3 4 5 6 7 8 1 ಆಗುತ್ತೆ. ಅದ್ರ ಬದಲಾಗಿ ನಾವೇನಾದರೂ ಈ ರೀತಿ ಬರೆದ್ವಿ ಅಂತಂದರೆ 9 8 7 6 5 4 3 2 1 ಬರೆದು ಇದು ಅದ್ರ ಬದಲು ಮಾಡಿದ್ವಿ ಅಂತಂದ್ರೆ ಸೊ ನಮಗೇನಾಗಲ್ಲ, ಅತ್ಯಂತ ದೊಡ್ಡ ಸಂಖ್ಯೆ ಸಿಗೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದ್ರೆ 1 ಮತ್ತು 9 ಈ 2 ಅಂಕಿಗಳನ್ನು ಅದಲು ಬದಲು ಮಾಡಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಒಂದು ದೊಡ್ಡ ಸಂಖ್ಯೆಯನ್ನು ನಾನು ಇಲ್ಲಿ ಪಡೆದಿದ್ದೀನಿ. ನೆಕ್ಸ್ಟ್ ಇದೊಂಥರ ಕ್ವಶನ್ಸ್ ನೋಡಿರಿ, ಎಷ್ಟು ಮಜಾ ಇದೆ ಇದು. 4ನೇ ಪ್ರಶ್ನೆ 1 2 3 4 5 1 2 3 4 5 1 2 3 4 5 1 2 3 4 5 4 ಸಲ ಬರೆದಿದ್ದಾರೆ. ಇದೊಂದು ದೊಡ್ಡ ಅಂಕಿಯನ್ನು ಇಲ್ಲಿ ಫಾರ್ಮೇಷನ್ ಮಾಡಿದ್ದಾರೆ. ಸಂಖ್ಯೆಯಲ್ಲಿ ಉಳಿದಿರುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆ ಆಗುವಂತೆ 10 ಅಂಕಿಗಳನ್ನು ಹೊಡೆದು ಹಾಕಿ. ಒಂದು ದೊಡ್ಡ ಸಂಖ್ಯೆಯನ್ನು ಅವ್ರು ನಮ್ಗೆ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಪ್ಪ ಅಂತಂದ್ರೆ 10 ಅಂಕಿಯನ್ನು ಹೊಡೆದು ಹಾಕಿ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಫಾರ್ಮೇಷನ್ ಮಾಡಬೇಕಾಗಿದೆ. ಸೊ ನಾನು ನಿಮ್ಗೆ ಬೇರೆ ಟ್ರೈ ಮಾಡಿ ಹೇಳ್ತೀನಿ ನೋಡಿರಿ. ಸೊ ಅದು ಯಾಕೆ ಆಗಂಗಿಲ್ಲ ಅಂತ 1 2 3 4 5 1 2 3 4 5 1 2 3 4 5 1 2 3 4 5. ಸೊ ಇದರಲ್ಲಿ ನನಗೆ ಅತಿ ದೊಡ್ಡ ಸಂಖ್ಯೆ ಬರಬೇಕಂದ್ರೆ ನಮ್ಗೆ ಕೊಟ್ಟಿರೋದು 1 ರಿಂದ 5 ಅಂಕಿವರೆಗೆ ಮಾತ್ರ ಕೊಟ್ಟಿದ್ದಾರೆ. ಸೊ ಅತಿ ದೊಡ್ಡ ಅಂಕಿ ಬರಬೇಕಂದ್ರೆ ನನಗೆ ಸ್ಟಾರ್ಟಿಂಗ್ 5ನೇ ಬರಬೇಕು. 1 2 3 4 ಬಂದರೆ ಅದು ದೊಡ್ಡ ಅಂಕಿ ಆಗಲ್ಲ. ಇದ್ರ ನೆಕ್ಸ್ಟ್ ಇನ್ನೂ ಒಂದು ನಮಗೆ ಇಲ್ಲಿ ನೋಡಿರಿ 1 2 3 4 ಅದಾವ 5 ಅಂಕಿ. ಸೊ ಇದ್ರ ಮುಂದೆ ನಮ್ಗೆ 4 ಬಂದ್ರೇ ಬೆಟರ್. ಹಾಗಾದರೆ ನಾವು ಹಂಗೆ ಮಾಡಬೇಕಂದ್ರೆ ಏನು ಮಾಡಬೇಕು, ನಾವೊಂದು ವೇಳೆ ಚಿಕ್ಕ ಸಂಖ್ಯೆ ಇದಾವಾಗಪ್ಪ 1 2 1 2 1 2 1 2 ತೆಗೆದೆ 8 ತೆಗೆದೆ ಆಮೇಲೆ 9 10 ತೆಗೆದೆ ಅಂದ್ರೆ ನಾನು 4 5ದಿಂದ ಏನಾಗುತ್ತದೆ ಅಕ್ಷರ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಇದನ್ನು ಈ ರೀತಿ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನ ಹೊಡೆದು ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ 1 2 3 4 ಆಮೇಲೆ ನೆಕ್ಸ್ಟ್ 1 2 3 4 ಅಂದರೆ 8 ಆಯಿತು. ಆಮೇಲೆ 1 2 10 ಅಂಕಿಯನ್ನು ಹೊಡೆದು ಹಾಕಿದ್ನಿ ಅಂತಂದ್ರೆ ನನಗೆ ಎಷ್ಟು ಸಿಗ್ತಾ ಇದೆ, 5ರಿಂದ ಸ್ಟಾರ್ಟ್ ಆಗುವಂತಹ ಸಂಖ್ಯೆ ಸಿಗ್ತಾ ಇದೆ. ಸೊ ಇದು ಅತ್ಯಂತ ದೊಡ್ಡ ಸಂಖ್ಯೆ ನಾವು ಈ ಒಂದು ಸಂಖ್ಯೆಯಿಂದ ಪಡೆಯಬೇಕಾಗಿದ್ದು. ಅರ್ಥ ಆಗಿದೆಯಲ್ಲ. ಸೊ ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ, 0 ಮತ್ತು 1 ಈ ಪದಗಳಲ್ಲಿ ಇ ಮತ್ತು ಓ ಎರಡೂ ಪದಗಳಲ್ಲಿವೆ. ಹೌದಾ, 0 ಮತ್ತು 1 ಇ ಇಲ್ಲೂ ಇದೆ, ಓ ಇಲ್ಲೂ ಇದೆ. ಅದೇ ರೀತಿ 1 ಮತ್ತು 2 ಇದರಲ್ಲೂ ಓ ಇದೆ. ಸೊ ಓ ಎರಡೂ ಪದಗಳಲ್ಲಿ ಇದೆ. ಮತ್ತು 2 ಮತ್ತು 3 ಇದರಲ್ಲೂ ಸಹ ಟಿ ಎರಡೂ ಏನಿದೆ, ಎರಡೂ ಪದಗಳಲ್ಲಿ ಇಂಗ್ಲೀಷ್ ಅಕ್ಷರವು ಬಂದಿದೆ. ಸೊ ಎರಡೂ ಪದಗಳಲ್ಲಿ ಒಂದು ಇಂಗ್ಲೀಷ್ ಅಕ್ಷರವು ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಎಷ್ಟರವರೆಗೆ ಎಣಿಸಬೇಕು? ಅವ್ರು ಕೇಳಿರೋಂಥದ್ದು ಏನು, ನೀವು ONE1 TW2 THRW3 FOUR4 ಈ ರೀತಿ ಅನಂತದವರೆಗೆ ಬರೀರಿ. ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬರೀರಿ. ಅದರಲ್ಲಿ ನಿಮಗೆ 2 ಅನುಕ್ರಮ ಅಂದರೆ ಆಜು ಬಾಜುಗಿನ ನಂಬರ್ಗಳಲ್ಲಿ ಸೇಮ್ ಲೆಟರ್ ಬರದೇ ಇರುವಂತಹ ಯಾವುದಾದ್ರೂ 2 ಅನುಕ್ರಮ ಸಂಖ್ಯೆಗಳು ಇದಾವ ಏನಂತ ಕೇಳಿದಾರ ಅವ್ರ ಪ್ರಶ್ನೆ. ಆ್ಯಕ್ಚುಲಿ ನೀವು ಎಷ್ಟಾದರೂ ಎನಿಸಿದ್ರೂ ಸಹ ಯಾವುದೇ 2 ಅನುಕ್ರಮ ಸಂಖ್ಯೆಗಳ ಮಧ್ಯೆ ಒಂದಾದರೂ ಕಾಮನ್ ಲೆಟ್ರ್ ಇದ್ದೇ ಇದೆ. ಸೊ ನಾವು ಇದಕ್ಕೆ ಆನ್ಸರನ್ನು ನಮಗೆ ಸಿಕ್ಕಿಲ್ಲ. ಸೊ ನಾನು ಅಂತ ಬರೆದಿದ್ದೀನಿ, 2 ಪದಗಳಲ್ಲಿ ಒಂದು ಇಂಗ್ಲೀಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರುವ ಯಾವುದೇ ಉದಾಹರಣೆ ಇಲ್ಲ ಅಂತ ಬರೀಬೇಕು.
ಸೊ ಕನಿಷ್ಠ ಒಂದು ಅಂಕಿ ಆದರೂ ಇದರಲ್ಲಿ ಏನಾಗಿದೆಯಪ್ಪ ಅಂತಂದರೆ ಸಾಮಾನ್ಯವಾಗಿದೆ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿರಿ, ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ. ಸೊ ತುಂಬ ನೀವು ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬೇಕಂದಾಗ ಮಾತ್ರ ತಿಳಿಯುತ್ತೆ, ಇಲ್ಲ ಅಂತಂದ್ರೆ ತಿಳಿಯಲ್ಲ. ಸೊ ನೋಡಿರಿ, 1 2 3 4 9 11 9 10 11 ಆ್ಯಂಡ್ ಸೋ ಆನ್, ಹೀಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 10ರ ಭಾಗವಾಗಿ ನೀವು ಬರೆಯುವ 10ನೇ ಅಂಕಿ 1. ಹೌದಾ? ನೀವು ಬರೆಯುವ 10ನೇ ಅಂಕಿ 1, 11ನೇ ಅಂಕಿ 0. ಅಂದರೆ ಈ ರೀತಿ ಅನ್ನಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಡ್ರಿ. 1ನೇ ಸಂಖ್ಯೆ 2 3 4 5 6 7, ಅಂದರೆ ಇಲ್ಲಿ ಮಿಡಲ್ ಅಂಕಿ 6 ಇದಾವೆ. ಸೊ ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಓದೋದಂತ. ಇದು 4 5 5 6 7 8 9 10 11 ಈ ರೀತಿ ಅಂಕಿಗಳನ್ನ ಎನಿಸ್ತಾ ಹೋಗ್ಬೇಕಂತ ಅವ್ರು ಹೇಳಿರುವಂಥದ್ದು. ಅದರಲ್ಲಿ ಎ ಕ್ವೆಶ್ಚನ್ ಕೇಳಿದ್ದಾರೆ ನೋಡ್ರಿ, 1000ನೇ ಅಂಕಿ ಯಾವುದಾಗಿರುತ್ತದೆ, ಇದು ಯಾವ ಸಂಖ್ಯೆಗೆ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದೊಂದು ಸ್ವಲ್ಪ ಟ್ರಿಕ್ಕಿನೇ. ಸೊ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ, ಅರ್ಥ ಮಾಡಿಸೋದು ತುಂಬ ಕಷ್ಟ. ಸೊ ಆದರೂ ನಾನು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ನೋಡ್ರಿ. ಸೊ ನಮಗೆ 1000ನೇ ಅಂಕಿ ಯಾವುದು ಅಂತಂದ್ರೆ, ನಾವು ಮೊದಲು 1ರಿಂದ 100ರವರೆಗೆ ಎಷ್ಟು ಅಂಕಿಗಳು ಬರ್ತಾವೆ, 1 ಅಂಕಿ ಸಂಖ್ಯೆಗಳೆಷ್ಟು, 2 ಅಂಕಿ ಸಂಖ್ಯೆಗಳಲ್ಲಿ ಎಷ್ಟು ಅಂಕಿಗಳು ಬರ್ತಾವೆ, 3 ಅಂಕಿ ಸಂಖ್ಯೆಗಳಲ್ಲಿ ಎಷ್ಟು ಅಂಕಿಗಳು ಬರ್ತಾವೆ ಅನ್ನೋದನ್ನು ಲೆಕ್ಕ ಮಾಡಿ ನಾವು 1000ನೇ ಅಂಕಿಯನ್ನು ಪಡಿಬೇಕಾಗ್ತದೆ. ಸೊ 1ರಿಂದ 9ರವರೆಗೆ ಒಟ್ಟು 9 ಅಂಕಿಗಳು ಬರ್ತಾವೆ. ಇನ್ನು 2 ಅಂಕಿ ಸಂಖ್ಯೆಗಳು ಇಲ್ಲಿಂದ ಪ್ರಾರಂಭ ಆಗ್ತಾವೆ, 10ರಿಂದ 90ರವರೆಗೆ 99ರವರೆಗೆ ಇರ್ತಾವೆ. ಸೊ ಇದರಲ್ಲಿ ಬರುವಂಥ ಸಂಖ್ಯೆಗಳೆಷ್ಟು, 90 ಸಂಖ್ಯೆ ಬರ್ತಾವೆ. 10ರಿಂದ 99ರವರೆಗೆ 90 ಸಂಖ್ಯೆ ಬರ್ತಾವೆ. ಸೊ ಈ 90 ಸಂಖ್ಯೆಯಲ್ಲಿ ಇರುವಂಥ ಅಂಕಿಗಳೆಷ್ಟು, ಒಂದು ಸಂಖ್ಯೆಯಲ್ಲಿ 2 ಅಂಕಿ. ಸೊ 10ರಲ್ಲಿ 2, 11ರಲ್ಲಿ 2, 13ರಲ್ಲಿ 2 ಈ ರೀತಿ ನಾವು ನೋಡಿದಾಗ 90 × 2 ಮಾಡಿದಾಗ 180 ಬರ್ತದೆ. ಸೊ ಟೋಟಲ್ ನಾವು 1ರಿಂದ 9ರವರೆಗೆ ಕಂಡು ಹಿಡಿದ್ವಿ, 10ರಿಂದ 99ರವರೆಗೆ ಅಂಕಿಗಳನ್ನ ಕಂಡು ಹಿಡಿದ್ವಿ. ಇನ್ನು 1ರಿಂದ 99ರವರೆಗೆ ಅಂತಂದ್ರೆ ಇದನ್ನು ನಾವೇನು ಮಾಡ್ಬೇಕು ರೀ, ಆ್ಯಡ್ ಮಾಡ್ಬೇಕು. 9 + 180 ಆ್ಯಡ್ ಮಾಡಿದಾಗ 189 ಬಂದದ. ಸೊ ಪ್ರಶ್ನೆಯವ್ರು ನಮಗೆ ಕೇಳಿದವರು 1000ನೇ ಅಂಕಿ ಕೇಳಿದ್ದಾರೆ. 1000ನೇ ಅಂಕಿ ಪಡಿಬೇಕಂತಂದ್ರೆ ನಾವು ಇನ್ನು 3 ಅಂಕಿ ಸಂಖ್ಯೆಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾಗ್ತದೆ. ಉಳಿದ ಎಷ್ಟು, 1000ದಲ್ಲಿ ನಮಗೆ ಈಗ ಆಲ್ರೆಡಿ 189 ಅಂಕಿವರೆಗೆ ಸಿಕ್ಕಿದೆ. ಸೊ ಉಳಿದಿದ್ದ ಅಂಕಿಗಳೆಷ್ಟು, 811. ಈ 811 1 ಅಂಕಿ ಸಂಖ್ಯೆನೂ ಅಲ್ಲ, 2 ಅಂಕಿ ಸಂಖ್ಯೆನೂ ಅಲ್ಲ. ಯಾವುದ್ರಲ್ಲಿ ಬರಬೇಕು, ಇದು 3 ಅಂಕಿ ಸಂಖ್ಯೆಯಲ್ಲಿನೇ ಬರಬೇಕು, 811. ಸೊ ಇದರಲ್ಲಿ ಎಷ್ಟು 3 ಅಂಕಿ ಸಂಖ್ಯೆಗಳಿದಾವೆ ನೋಡ್ಬೇಕಂತಂದ್ರೆ ನಾವೇನು ಮಾಡಬೇಕು, 3ರಲ್ಲೇ ಭಾಗಿಸ್ಬೇಕು. ಇದರಲ್ಲಿ ಎಷ್ಟು 3 ಅಂಕಿ ಸಂಖ್ಯೆಗಳಿದಾವಂತ ಕಂಡುಹಿಡಿಬೇಕು ಅಂತಂದರೆ ನಾವು 3ರಿಂದ ಭಾಗಿಸ್ಬೇಕು. ಸೊ 3ರಿಂದ ಭಾಗಿಸಿದಾಗ 270.12 ಈ ಥರ ಬರುತ್ತದೆ. ಸೊ ಅಪ್ರಾಕ್ಸಿಮೇಟಾಗಿ 270 ಅಂತ ನಾನು ತೊಗೊಂಡಿನಿ. ಸೊ 811ರಲ್ಲಿ 3 ಅಂಕಿ ಸಂಖ್ಯೆಗಳು 270 ಇದಾವೆ. ಸೊ ಹಾಗಾದ್ರೆ ಅದು ಎಷ್ಟನೇ ಅಂಕಿ ಅಂತ ನಮಗೆ ಗೊತ್ತಾಗಬೇಕಲ್ಲ. 3 ಅಂಕಿ ಸಂಖ್ಯೆ ಪ್ರಾರಂಭವಾಗೋದು 100ರಿಂದ. ಅತಿ ಚಿಕ್ಕ 3 ಅಂಕಿ ಸಂಖ್ಯೆ ಅಂತಂದ್ರೆ 100. ಸೊ ಅವ್ರು 270 ಅಂತಂದ್ರೆ ಅದಕ್ಕೆ 100 ಕೂಡಿಸ್ಬೇಕು. ಮೊದಲನೇದು 100, 270ನೇದು ಅಂತಂದ್ರೆ 370 ಆಗ್ತದೆ. ಸೊ 370 ಅದರಲ್ಲಿ ಮೊದಲನೇ ಅಂಕಿನ ಏನಾಗಿರ್ತದೆ ಅಂತಂತಂದ್ರೆ 1000ನೇ ಸ್ಥಾನದಲ್ಲಿ ಇರ್ತದೆ. 1000 ಸ್ಥಾನದಲ್ಲಿ ಅಂತಂದ್ರೆ ಯಾವುದು, ಇದರಲ್ಲಿ 370ರಲ್ಲಿ 3. ಸೊ 370ರಲ್ಲಿ ಮೊದಲ ಅಂಕಿ 3, ಇದು 1000ನೇ ಸ್ಥಾನದಲ್ಲಿದೆ. ಬೀತ್ ಕ್ವಶನ್ ನೋಡ್ರಿ, ಮಿಲಿಯನ್ನ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ ಅಂತ ಕೇಳಿದಾರೆ ಅವರು. ಮಿಲಿಯನ್ನ ಅಂಕಿನ ನಾವು ನೋಡ್ಬೇಕಂತಂದ್ರೆ ಇಲ್ಲಿ 3 ಅಂಕಿ ಸಂಖ್ಯೆಗಳು ಬರ್ತಾವೆ, 2 ಅಂಕಿ ಸಂಖ್ಯೆ, 1 ಅಂಕಿ ಸಂಖ್ಯೆ ಇವೆಲ್ಲ ದಾಟಿ ನಾವು 4 ಅಂಕಿ ಸಂಖ್ಯೆಗೆ ಹೋಗಿ ಮಿಲಿಯನ್ನೇ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರ್ತದೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಟ್ರಿಕ್ಕಿ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಈಗ ಆಲ್ರೆಡಿ ನಿಮ್ಮ ಹಿಂದಿನ ಕ್ವಶನಲ್ಲಿ 1ರಿಂದ 9ರವರೆಗೆ ಎಷ್ಟು ಅಂಕಿಗಳಿದಾವೆ, 9 ಅಂಕಿಗಳಿದಾವೆ. ಸೊ 10ರಿಂದ 99ರೊಳಗೆ ಎಷ್ಟು ಅಂಕಿಗಳಿದಾವೆ, 90 ಅಂಕಿಗಳು ಎಷ್ಟಿದಾವೆ, 90 ಇದಾವೆ. ಸೊ ಅಂಕಿಗಳು ಅಂತಂದ್ರೆ 180 ಆಗ್ತಾವೆ. ಸೊ ನಾವು ಇಲ್ಲಿ ಟೋಟಲಿ ತೊಗೊಂಡ್ಬಿಟ್ಟಿದ್ದೇನೆ. ಸೊ ವಾಪಸ್ ಮಾಡೋ ಬದಲಿ 99ರವರೆಗಿನ ಒಟ್ಟು ಅಂಕಿಗಳು ಅವು 180 ಮೇಗಿನ 9, 189 ಆಗ್ತದೆ. ಇನ್ನು 3 ಅಂಕಿ ಸಂಖ್ಯೆಗಳಲ್ಲಿರುವ ಅಂಕಿಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. 3 ಅಂಕಿ ಸಂಖ್ಯೆಗಳಲ್ಲಿರುವಂಥ ಒಟ್ಟು ಅಂಕಿಗಳನ್ನ ಕಂಡುಹಿಡಿಯಬೇಕಾಗಿದೆ. 3 ಅಂಕಿ ಸಂಖ್ಯೆ ಪ್ರಾರಂಭವಾಗೋದು 100ರಿಂದ, ಎಂಡ್ ಆಗೋದು 999ದಿಂದ. ಸೊ ಟೋಟಲ್ ಎಷ್ಟಾಗ್ತಾವೆ, 900 ಸಂಖ್ಯೆಗಳಾಗ್ತಾವೆ. 900 ಸಂಖ್ಯೆ ಒಳಗೆ 3 ಅಂಕಿಗಳು ಎಷ್ಟು ಬರ್ತಾವೆ ಅಂದರೆ ಟೋಟಲ್ ಅಂಕಿಗಳ ಸಂಖ್ಯೆ ಎಷ್ಟು, 1ರಲ್ಲಿ 3 ಅಂದರೆ 900ರಲ್ಲಿ ಎಷ್ಟು, 900 × 3 ಮಾಡಿದಾಗ ಟೋಟಲ್ 2700 ಅಂಕಿ ಬರ್ತಾವೆ. 3 ಅಂಕಿ ಸಂಖ್ಯೆಗಳೊಳಗೆ ಇರುವಂತಹ ಅಂಕಿಗಳು 2700.
ಸೊ ಇಲ್ಲಿವರೆಗೆ ಅಂದ್ರೆ ಟೋಟಲ್ 1ರಿಂದ 999ರವರೆಗೆ ಎಷ್ಟು ಅಂಕಿ ಬರ್ತಾವ ಅಂತಂದರೆ 180 ಪ್ಲಸ್ 2700 ಕೂಡಿಸಿದ್ರಾಗ 2889 ಬರ್ತಾವೆ. ಇಲ್ಲಿ 4 ಅಂಕಿ ಸಂಖ್ಯೆ ಬೇಕಂತಂದ್ರೆ ನಾವು ನೋಡಬೇಕು. 4 ಅಂಕಿ ಸಂಖ್ಯೆ ಪ್ರಾರಂಭ ಆಗೋದು 1000ದಿಂದ ಎಂಡ್ ಆಗೋದು 9999ರಿಂದ. ಇದರಲ್ಲಿ ಎಷ್ಟು ಅಂಕಿಗಳು ಇರ್ತಾವೆ? 4ರಿಂದ ಗುಣಿಸ್ಬೇಕು, ಯಾಕಂದರೆ ಇದು 4 ಅಂಕಿ ಸಂಖ್ಯೆ. ನಮಗೆ ಬರೋದು 36,000. ಸೊ ಟೋಟಲ್ 1ರಿಂದ ಹಿಡಿದು 9,999ರವರೆಗೆ ಎಷ್ಟು ಅಂಕಿಗಳಿರ್ತಾವಂತ. ಸೊ ನಾವು ಆಲ್ರೆಡಿ 999 ಒಳಗೆ ಇಲ್ಲಿದೆ. ಸೊ 9,999 ಒಳಗೆ ಇಲ್ಲಿದೆ. ಸೊ ಇವೆರಡು ಆ್ಯಡ್ ಮಾಡಿದ್ವಿ ಅಂತಂದ್ರೆ 9,999ರವರೆಗಿನ ಒಟ್ಟು ಅಂಕಿಗಳು ನಮಗೆ ಸಿಗ್ತಾವೆ. ಇನ್ನು 5 ಅಂಕಿ ಸಂಖ್ಯೆ ನೋಡಿರಿ. 5 ಅಂಕಿ ಸಂಖ್ಯೆ ಒಳಗೆ ಎಷ್ಟಿದಾವೆ? 90,000 ಸಂಖ್ಯೆಗಳಿದಾವೆ. ಅಂದ್ರೆ 10,000ದಿಂದ 99,999ರೊಳಗೆ ಎಷ್ಟಿದಾವೆ? 90,000 ಇದಾವೆ. ಸೊ 5 ಅಂಕಿ ಇರೋದ್ರಿಂದ 5ರಿಂದ ಗುಣಿಸ್ತೇವೆ. ಸೊ ನಮಗೆ ಎಷ್ಟು ಬರುತ್ತೆ? 4,50,000 ಬರ್ತದೆ. ಸೊ ಇನ್ನು ಟೋಟಲ್ ನಾವು 1ರಿಂದ 99,999ರವರೆಗೆ ಇರುವಂಥ ಅಂಕಿಗಳನ್ನ ಮಾಡ್ಬೇಕಂತಂದ್ರೆ ಇದನ್ನು ನಾವೇನು ಮಾಡ್ಬೇಕು ರೀ? ಆ್ಯಡ್ ಮಾಡ್ಬೇಕು. ನಮಗೆ ಎಷ್ಟು ಬರ್ತದೆ? 4,58,889. ನಮಗೆ ಮಿಲಿಯನನೇ ಅಂಕಿ ಬೇಕಾಗಿದೆ. ಇದೆಷ್ಟಿದೆ? 4 ಲಕ್ಷ ಇದೆ. ಜಸ್ಟ್ 4,58,889. ಸೊ ನಾವು ಮಿಲಿಯನನೇ ಅಂಕಿ ಬೇಕಂದ್ರೆ ನಮಗಿನ್ನ ಎಷ್ಟು ಅಂಕಿಗಳ ನಾವು ರೀಚ್ ಆಗಬೇಕು? ಈಗ ನಮಗೆ ಎಷ್ಟು ಬಂದಿದೆ? 4,88,000 ಬಂದಿದೆ. ಸೊ ಮಿಲಿಯನನೇ ಪದ ಬೇಕಂತಂದ್ರೆ ನಾವಿನ್ನ ಎಷ್ಟು ಅಂಕಿಗಳನ್ನ ರೀಚ್ ಮಾಡಬೇಕು, ಅಂದರೆ ಎಷ್ಟು ಸಂಖ್ಯೆಗಳನ್ನ ನಾವಿನ್ನ ಮುಂದೆ ಹೋಗಬೇಕು ಅಂತ ಗೊತ್ತಾಗಬೇಕಂತಂದ್ರೆ ನಾವೇನು ಮಾಡಿದ್ವಿ? ಇದೇಗ ಏನು ಮಾಡಿದ್ವಿ ನಾವಿಲ್ಲಿ ನೋಡಿರಿ. ಇಲ್ಲಿ ಏನು ಮಾಡಿದ್ವಿ ನಾವಿಲ್ಲಿ? ಟೋಟಲ್ ಏನು ಮಾಡಿದ್ವಿ? 1000 ಒಳಗೆ 189 ಮೈನಸ್ ಮಾಡಿದ್ವಿ. ಸೊ ನಮಗೆ ಎಷ್ಟು ಬಂತು? ನಾವು ರೀಚ್ ಆಗಬೇಕಂತಂದ್ರೆ 1000 ಒಳಗೆ 189 ಮೈನಸ್ ಮಾಡಿದಾಗ 811. 1000ನೇ ಪದ ರೀಚ್ ಆಗಬೇಕಾಗಿತ್ತ? 489 ಕಳೆದು ಇನ್ನೂ 811 ಬೇಕಾಗಿತ್ತು ನನಗೆ. ಸೊ ಇಲ್ಲೂ ಅದೇ ರೀತಿ ಮಾಡೋಣ. ನಾವು 1 ಮಿಲಿಯನನ್ನೇ ಇದನ್ನು ರೀಚ್ ಆಗಬೇಕಾಗಿರೋದ್ರಿಂದ ಇನ್ನು ಎಷ್ಟು ನಾವು ಅಂಕಿಗಳನ್ನ ದಾಟ್ಕೊಂಡು ಹೋಗಬೇಕು ಅಂತ ನಾವು ಕಂಡುಹಿಡಿಬೇಕಂತಂದ್ರೆ 1 ಮಿಲಿಯನ್ ಒಳಗೆ ಇದನ್ನು ನಾವೇನು ಮಾಡ್ಬೇಕ್ರಿ? ಮೈನಸ್ ಮಾಡಬೇಕು. ಸೊ 1 ಮಿಲಿಯನ್ ಅಂದರೆ 10⁶. ಇದ್ರೊಳಗೆ 4,88,000 ಮೈನಸ್ ಮಾಡಿದ್ನಿ ಅಂತಂದ್ರೆ ನನಗೆ ಎಷ್ಟು ಸಿಗ್ತಾಯಿದೆ? 5,11,111ನೇ ಅಂಕಿ ಏನಾಗಿರ್ತದೆ? ಮಿಲಿಯನ್ನೇ ಅಂಕಿಯಾಗಿರ್ತದೆ. ಸೊ ಇದು 6 ಅಂಕಿ ಸಂಖ್ಯೆ. ಇದು ಎಷ್ಟು ಅಂಕಿ ಸಂಖ್ಯೆ ಇದೆ? ಇದು 6 ಅಂಕಿ ಸಂಖ್ಯೆ, ಹೌದಲ್ವಾ? ಈಗ ನಾವು ಇದೇ 99,999 ನೋಡಿದ್ದು 5 ಅಂಕಿ ಕೊನೆ ಆಗಿತ್ತು. ಇನ್ನು 6 ಅಂಕಿ ಸಂಖ್ಯೆ ಆಗಿರೋದ್ರಿಂದ 6ರಿಂದ ಭಾಗಿಸಿದಾಗ ನಮಗೇನು ಬರ್ತದೆ? 85,185 ಶೇಷ ಒಂದು ಉಳಿತದೆ. ಸೊ ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದರೂ ಸಹ ನಮಗೆ ಎಷ್ಟು ಬರ್ತದೆ? 85,185. ಸೊ ಇದರಲ್ಲಿ ಮಿಲಿಯನ್ನೇ ಅಂಕಿ ಯಾವುದು? ಮೊದಲನೇ ಅಂಕಿನೇ ಏನಾಗಿರ್ತದೆ? ಮಿಲಿಯನ್ನೇ ಅಂಕಿ ಆಗಿರ್ತದೆ. ಸೊ 1 ಲಕ್ಷಕ್ಕೆ 6 ಅಂಕಿ ಸಂಖ್ಯೆ 1 ಲಕ್ಷಕ್ಕೆ 85,185 ನಾವು ಕೂಡಿಸಿದ್ವಿ ಅಂತಂದರೆ ನಮಗೆ ಎಷ್ಟು ಸಿಗ್ತದೆ? 1,85,185. ಇದು ಏನಪ್ಪ ಅಂತಂದ್ರೆ ಇದರಲ್ಲಿ ಮೊದಲನೇ ಅಂಕಿ 1 ಅನ್ನೋದು ಏನಾಗಿರ್ತದೆ ಅಂದ್ರೆ ಮಿಲಿಯನ್ನೇ ಅಂಕಿ ಆಗಿರ್ತದೆ. ಇನ್ನು ಸಿ ಕ್ವಶನ್, 5,000ನೇ ಬಾರಿಗೆ ಯಾವಾಗ ನೀವು ಅಂಕಿ 5ಅನ್ನು ಬರೆಯುತ್ತೀರಿ? ನೋಡ್ರಿ ಯಾವ ರೀತಿ ಮಾಡೋದಂತ. ಪ್ರತಿ 100ರಲ್ಲಿ ಸಂಖ್ಯೆಗಳಲ್ಲಿ ಅಂಕಿ ಇದು 20 ಸಲ ಬರ್ತದೆ. ಪ್ರತಿ 100ರಲ್ಲಿ ಅಂದರೆ 20 ಸಲ ಅಂತಂದ್ರೆ ಏನು? 5, 15, 25, 35, 45, 55, 65, 65, 75, 85, 95 ಈ ರೀತಿ 100ರೊಳಗೆ ಅಂಕಿ 5 ಸಲ 20 ಸಲ ರಿಪೀಟ್ ಆಗ್ತಾಯಿದೆ ಅಂತ. ಪ್ರತಿ 500 ಸಂಖ್ಯೆಯೊಳಗೆ ಅಂಕಿ ಇದು 100 ಸಲ ರಿಪೀಟ್ ಆಗ್ತಿದೆ. 100 ಸಲ ರಿಪೀಟ್ ಆಗ್ತಿದೆ. ನೋಡಿರಿ 100ರೊಳಗೆ ಅಂದ್ರೆ 20 ಆದರೆ 500 ಎಷ್ಟಾಯಿತು? 500 ಎಷ್ಟಾಯಿತು? 100 ಆಯಿತು. ಹಾಗಾದ್ರೆ ಪ್ರತಿ 1000 ಸಂಖ್ಯೆಗಳಲ್ಲಿ ಅಂಕಿ ಇದು 300 ಸಲ ರಿಪೀಟ್ ಆಗ್ತಾಯಿದೆ. ಅದೇ ರೀತಿ ಪ್ರತಿ 10,000 ಸಂಖ್ಯೆಗಳಲ್ಲಿ ಅಂಕಿ 5 4,000 ಸಲ ಬರ್ತಾಯಿದೆ. ಹಾಗಾದರೆ ಟೋಟಲ್ 1ರಿಂದ 9,999ರವರೆಗೆ 5 ಅಂಕಿ ಎಷ್ಟು ಸಲ ಬರ್ತಿದೆ? ಒಟ್ಟು 4,000 ಸಲ ಬರ್ತಾಯಿದೆ. ನೆಕ್ಸ್ಟ್ 5,000ದಿಂದ 4,000 ಒಳಗೆ 1000ನೇ ಸಂಖ್ಯೆ ಅಂದ್ರೆ ನಮಗೆ 9,999 ನಂತರ 5 ಅಂಕಿ ಬರುವ ಸಾಧ್ಯತೆ ಏನಪ್ಪ ಅಂತಂದ್ರೆ 10,000ರಿಂದ 10,099ರವರೆಗೆ 300 ಸಲ ಏನಾಗ್ತಿದೆ? ಅಂಕಿ ರಿಪೀಟ್ ಆಗ್ತಾಯಿದೆ. ಅಂದರೆ 5 ಅಂಕಿ ಸಂಖ್ಯೆ ಒಳಗೆ 10,000ದಿಂದ 10,999ರವರೆಗೆ 300 ಸಲ 5 ಅಂಕಿ ಬರ್ತಾಯಿದೆ. ಅದೇ ರೀತಿ 11,000ದಿಂದ 11,999ರೊಳಗೂ ಸಹ 300 ಸಲನ ಬರಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ 12,000ರಿಂದ 12,099ರವರೆಗೆ ಸಹ 300 ಸಲ 5 ಅಂಕಿ ಬರ್ತದೆ. ಹಂಗಾರೆ ಪ್ರತಿ 500 ಸಂಖ್ಯೆಗಳಲ್ಲಿ ಏನಾದಂಗೆ ಐತೆ ನಮಗೆ? ಇಲ್ಲಿ 500 ಇನ್ಕ್ರೀಸ್ ಆಗ್ತದೆ, ಹೌದಿಲ್ಲ?
10,000ದಿಂದ 10,999 300 ಸಲ, 11,000ದಿಂದ 11,999 300 ಸಲ. ಹಾಗಾದ್ರೆ ನಮಗೆ ಏನಂತಂದ್ರೆ ಪ್ರತಿ 500 ಅಂಕಿಗೆ ಸಂಖ್ಯೆಗಳಲ್ಲಿ ಏನಾಗ್ತದೆ ಅಂದ್ರೆ ಅಂಕೆ ಇದು 100 ಸಲ ಬರ್ತಿದೆ. ಸೊ 100 ಸಲ ಬರ್ತಿದೆ ಅಂತಂದ್ರೆ 13,000ರಿಂದ 13,500 ಸಂಖ್ಯೆಗಳಿದಾವೆ. ಈ 500 ಸಂಖ್ಯೆಗಳಲ್ಲಿ ಅಂಕಿ 5 100 ಸಲ ಬರ್ತಿದೆ. 100 ಸಲ ಬಂತಂದರೆ ಅದು 13,000ರಿಂದ 13,500 ಒಳಗೆ ಅಂಕೆ ಇದೆ 5,000 ಸಲ ಏನಾಯ್ತು ಬಂದಂಗೆ ಆಯ್ತು. ಹಿಂದೆ 4,000 ಸಲ ಬಂದಿತ್ತು, ಇಲ್ಲಿ ಮುಂದೆ 1,000 ಆಯಿತು. ಸೊ ಎಷ್ಟಾಯ್ತಿದೆ ಟೋಟಲ್ 5,000 ಸಲ ಬಂದಂಗೆ ಆಯ್ತು. 5,000 ಸಲ ಬರಿತೀವಿ ನಾವು. ಇನ್ನು 5ರಿಂದ ಭಾಗ ಹೋಗುವ ನಮಗೆ ಸಂಖ್ಯೆನ ಕೇಳಿದಾರೆ. 13,490ಕ್ಕಿಂತ ಕಡಿಮೆ ಸಂಖ್ಯೆ ಯಾವುದೈತಿ? 13,498 5ರಿಂದ ಭಾಗ ಹೋಗಂಗಿಲ್ಲ. 13,497 5ರಿಂದ ಭಾಗ ಹೋಗಂಗಿಲ್ಲ. 13,496 ಸಹ 5ರಿಂದ ಭಾಗ ಹೋಗೋದಿಲ್ಲ. ಹಾಗಾದ್ರೆ 5ರಿಂದ ಭಾಗ ಹೋಗುವ ಇದಕ್ಕಿಂತ ಕಡಿಮೆ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 13,495. ಸೊ 13,495ರಲ್ಲಿ ನಾವು 5,000ನೇ ಬಾರಿಗೆ ಅಂಕೆ ಇದನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಬರಿತೀವಿ. ಸೊ ಥ್ಯಾಂಕ್ ಯು. ಸೊ ಇದು ಸ್ವಲ್ಪ ಟ್ರಿಕ್ಕಿನೇ ಇದೆ, ಸ್ವಲ್ಪ ನೋಡಿ ಕರೆಕ್ಟಾಗಿ ಬರ್ಕೊಂಡು ಅರ್ಥ ಮಾಡ್ಕೊಳ್ರಿ. ಥ್ಯಾಂಕ್ ಯು.